ನಮಸ್ತೆ ಎಲ್ಲ ನನ್ನ ಸಮಸ್ತ ಕನ್ನಡ ಜನತೆಗೆ ಬೆಳಗಿನ ಶುಭೋದಯ. ಬೆಳಿಗ್ಗೆ ಎದ್ದು ಟೈಮ್ ಆಗಲಿ 5:21 ಆಗಿತ್ತು. ಅಯ್ಯೋ ಪರವಾಗಿಲ್ಲ ಅಂದ್ಕೊಂಡು ನಾನು ಎದ್ದು ವಾಕಿಂಗ್ ಹೋಗಿ ಸ್ಟಾರ್ಟ್ ಮಾಡಿದೆ. ವಾಕಿಂಗ್ ಹೋಗ್ಬೇಕಾದ್ರೆ ನಿಮಗೋಸ್ಕರನೇ ಒಂದು ಪಂಚ್ ಡೈಲಾಗ್ ತಲೆಯಲ್ಲಿ ಬಂತು. ಆ ಡೈಲಾಗ್ನ ಹೇಳೋ ಟೈಮಲ್ಲೇ ತಲೆ ರಪ್ ಅಂತ ಹೋಗ್ಬಿಡೋದಾ. ಏನು ಮಾಡೋಕ್ಕಾಗಲ್ಲ, ಮುಂದೆ ನಡೆಯೋ ಮಂಕು ತಿಮ್ಮ ಅಂದ್ಕೊಂಡು ವಾಕಿಂಗ್ ಹಂಗೇ ಸ್ಟಾರ್ಟ್ ಮಾಡಿದೆ. ಅದನ್ನೇ ನಿಮಗೋಸ್ಕರ ಏನಾರು ಹೇಳ್ಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಬೆಳಕು ಬೇರೆ ಆಗೋಯ್ತು. ಅಯ್ಯೋ ಬೆಳಕು ಬೇರೆ ಆಗೋಯ್ತಲ್ಲ ಅಂತ ಯೋಚನೆಯಲ್ಲಿ ಮನೆಗೆ ಬೇರೆ ಬೇಗ ಹೋಗಬೇಕು ಅನ್ನೋ ಸ್ಪೀಡಲ್ಲಿ ವಾಕಿಂಗ್ನ ಇನ್ನೂ ಸ್ಪೀಡ್ ಜಾಸ್ತಿ ಮಾಡಿದೆ. ಏನಂದರೆ ಯಾವತ್ತು ನಿಮ್ಮ ತಲೆಯಲ್ಲಿ ಪಾಸಿಟಿವ್ ಥಾಟ್ಸ್ಗಳನ್ನ ಹೆಚ್ಚಾಗಿ ತುಂಬ್ಕೊಳ್ಳಿ, ನೆಗೆಟಿವ್ ಆಗಿದ್ರೆ ಯಾವತ್ತು ಕೆಟ್ಟದೇ ಆಗೋದು ಅಂತ ಹೇಳೋ ಟೈಮಲ್ಲಿ ಮನೆಗೆ ಸ್ವಲ್ಪ ಬೇಗನೆ ಬಂದೆ. ಮನೆಗೆ ಬಂದು ನೋಡ್ತೀನಿ ಗೇಟ್ ಬಾಗಿಲು ಓಪನ್ನು. ಯಾರಪ್ಪ ಗೇಟ್ ಬಾಗಿಲು ಓಪನ್ ಮಾಡೋರೆ ಅಂತ ನೋಡೋ ಬಾಗಿಲು ಬೇರೆ ಓಪನ್ನು. ಯಾರು ಅಂತ ನೋಡ್ತೀನಿ, ನಮ್ಮ ಮಾಮ. ಇವ್ರು ಬೇರೆ ಬೆಳಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ಹೋಗ್ಬೇಕು ಅಂತ ಬಾಗಿಲು ಗೇಟ್ ಎಲ್ಲ ಓಪನ್ ಮಾಡಿಬಿಟ್ಬಿಟ್ಟವ್ರೆ. ನಾನು ಹೋಗಿ ಯಾಕ್ರಿ ಇಷ್ಟು ಬೇಗ ಇದ್ದಿದ್ದೀರ ಅಂತ ಕೇಳಿ, ನಿಂಗೆ ಯಾಕಲ್ಲಿ ಅಂದರು. ನಾನು ಹಂಗೆ ಸುಮ್ಮನೆ ಎದ್ದು ಏನು ಮಾಡೋಂಗಿಲ್ಲ ಅಂತ ಹೋದೆ. ತಾರಸಿ ಮೇಲೆ ಹೋಗಿ ನಮ್ಮ ಸೂರ್ಯನಿಗೆ ಹಾಗೆ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಕೂತ್ಕೊಂಡು ಮೆಡಿಟೇಷನ್ನ ಮುಗಿಸಿ ಮೈಂಡ್ ಸ್ವಲ್ಪ ಪೀಸ್ ಆಗಿರುತ್ತೆ. ನೀವು ಮಾಡಿ ಒಳ್ಳೆಯದು, ಸರಿನಾ? ಹಾಗೆ ಸ್ವಲ್ಪ ಏನು ಹೇಳಿ ಸೂರ್ಯ ನಮಸ್ಕಾರನ ಮುಗಿಸಿ ಹಾಗೆ ಸ್ವಲ್ಪ ಸ್ಕ್ವಾಡ್ನ ಹೊಡೆದು ಕೆಳಗೆ ಹೋದೆ. ನಮ್ಮ ಅತ್ತೆ ಉಪ್ಪಿಟ್ಟನ್ನ ತಿನ್ಕೊಂಡು ನಮ್ಮ ಅತ್ತೆಗೆ ಉಪ್ಪಿಟ್ಟನ್ನ ಸೂಪರ್ ಆಗಿದೆ ಅಂತ ಹೇಳಿ ನಾನು ಆಫೀಸಿಗೆ ಹೋದೆ. ಆಫೀಸಿಗೆ ಹೋಗಿ ಟೈಮಲ್ಲಿ ನಮ್ಮ ಅತ್ತೆ ಫೋನು, ಸಂಜೆ ಆಫೀಸ್ ಮುಗಿಸಿ ಸಂತೆಗೆ ಬಾಪ ಅಂತ. ಓಕೆ ಸರಿ ಅಂತ ನಾನು ಆಫೀಸ್ ಮುಗಿಸ್ಕೊಂಡು ಸಂತೆ ಕಡೆಗೆ ಹೋದೆ. ಅಲ್ಲೇ ನಮ್ಮ ಅತ್ತೆ ಸಿಕ್ಕಿದ್ರು. ಅಯ್ಯೋ ನಮ್ಮ ಅತ್ತೆ ಸಿಕ್ಕಿರಲ್ಲ ಅಂತ ಖುಷಿಲಿ ಹೋದೆ. ನಮ್ಮ ಅತ್ತೆ ಒಂದೊಂದು ಪಾಪ್ಕಾರ್ನ್ ಪ್ಯಾಕೆಟ್ ಕೊಡಿಸಿದ್ರು, ತಿನ್ಕೊಂಡು ಹಂಗೆ ಸಂತೆಲಿ ತರಕಾರಿ ಎಲ್ಲ ಎತ್ಕೊಂಡು ಹಾಗೆ ನಮ್ಮ ವಿಜಯಣ್ಣ ಬೇರೆ ಬಂದರು. ವಿಜಯಣ್ಣ ಕೊಟ್ಟೆ ನಮ್ಮ ಅತ್ತೆನ ಬೈಕಲ್ಲಿ ಹಂಗೆ ಸುಯ್ ಅಂತ ಕಳಿಸಿ ನಾನು ಹಂಗೆ ಸಂತೆಯಿಂದ ನೆಡ್ಕೊಂಡು ಮನೆ ಹತ್ರ ಬರ್ತಾ ಇದ್ದೆ. ಹಾಗೆ ಹೇಳ್ತಾ ಈ ವಿಡಿಯೋನ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.